ANMR ನ್ಯೂಸ್ಗೆ ಸ್ವಾಗತ. ಅನ್ನಭಾಗ್ಯ ಪಡಿತರ ಅಕ್ಕಿಯಲ್ಲಿ ಅವ್ಯವಹಾರ, ತಾಲೂಕು ಆಹಾರ ನಿರೀಕ್ಷಕ ಪ್ರಕಾಶ್ ಅಮಾನತು. ಪಡಿತರ ಅಕ್ಕಿಯನ್ನು ಖಾಸಗಿ ಗೋದಾಮಿನಲ್ಲಿ ದಾಸ್ತಾನು ಮಾಡುತ್ತಿದ್ದನ್ನು ಹಿಡಿದುಕೊಟ್ಟರು. ಕಾಳೆ ಸಂತೆಕೋರರಿಗೆ ಕೈ ಜೋಡಿಸಿ ಕಡಿಮೆ ಮೂಟೆಗಳ ಲೆಕ್ಕ ತೋರಿಸಿ ಅಕ್ರಮ ಎಸಗಿದ್ದ ಇಲ್ಲಿನ ತಾಲೂಕು ಆಹಾರ ನಿರೀಕ್ಷಕ ಪ್ರಕಾಶ್ ರವರನ್ನು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರದ ಅಧಿಕಾರಿಯಾದ ಡಾಕ್ಟರ್ ಶಮ್ಲಾ ಇಕ್ಬಾಲ್ ರವರು ಸೇವೆಯಿಂದ ಇಂದು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಮಾನತು ಆದೇಶದ ಉಲ್ಲೇಖ 1ರಲ್ಲಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಣೆಗೊಂಡ ವಿಶೇಷ ವರದಿ, ನಂತರ ಉಪನಿರ್ದೇಶಕರ ವರದಿ ಮತ್ತು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಆಯುಕ್ತರು ಹಾಗೂ ಶಿಸ್ತು ಪ್ರಾಧಿಕಾರದ ಅಧಿಕೃತ ಧಮ್ರಪತ್ರವನ್ನು ಸಹ ಉಲ್ಲೇಖಿಸಿದ್ದಾರೆ. ನಗರದ ಚೇಳೂರು ರಸ್ತೆಯ APMC ಮಾರುಕಟ್ಟೆ ಬಳಿ ಇರುವ ಖಾಸಗಿ ಗೋದಾಮೊಂದರಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಟೆಂಪೋವೊಂದರಲ್ಲಿ ಸಾಗಿಸಿಕೊಂಡು ಬಂದು ಅಕ್ರಮವಾಗಿ ದಾಸ್ತಾನು ಮಾಡುತ್ತಿದ್ದನ್ನು ಖುದ್ದು ಕಂಡ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ರಾಯಪನಹಳ್ಳಿಯ ನಿವೃತ್ತ ಸೈನಿಕ ಶಿವಾನಂದ್ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ತಹಶೀಲ್ದಾರ್ D. ಹನುಮಂತರಾಯಪ್ಪ ಮತ್ತು ನಗರ ಠಾಣೆಯ ಪೊಲೀಸರು ಆಗಮಿಸಿದರಾದರೂ ಆಹಾರ ಇಲಾಖೆಯ ನಿರೀಕ್ಷಕ ಪ್ರಕಾಶ್ ರವರು ಮಾತ್ರ ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಆ ಸ್ಥಳದಿಂದ ಖಾಲಿಯಾಗಿದ್ದರು. 2 ಗಂಟೆ ತಡವಾಗಿ ಬಂದ ಆಹಾರ ನಿರೀಕ್ಷಕ ಪ್ರಕಾಶ್ ರವರು ಕಾಳೆ ಸಂತೆಕೋರರ ಒತ್ತಡಕ್ಕೆ ಮಣಿದು ಖಾಸಗಿ ಗೋದಾಮಿನಲ್ಲಿ ಅಕ್ರಮವಾಗಿ ಇಳಿಸಿದ್ದ ಅಕ್ಕಿಯ ಮೂಟೆಗಳನ್ನು ಬಿಟ್ಟು ವಾಹನದಲ್ಲಿದ್ದ 50 ರಿಂದ 60 ಮೂಟೆಗಳ ಅಕ್ಕಿಯ ಮೂಟೆಗಳನ್ನು ಸಹ ಬಿಟ್ಟು ಕೇವಲ 30 ಮೂಟೆಗಳ ಇರುವ ಬಗ್ಗೆ ನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದರು. ಈ ಬಗ್ಗೆ ಸಚಿವರು ಮತ್ತು ರಾಜ್ಯ ಆಯುಕ್ತರು ತನಿಖೆ ನಡೆಸುವಂತೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿರ್ದೇಶಕರಾದ ಸವಿತಾರವರಿಗೆ ಸೂಚಿಸಿದ್ದರು. ಸವಿತಾ ತಹಶೀಲ್ದಾರ್ ಹನುಮಂತರಾಯಪುರವರನ್ನು ವಿಚಾರಣೆ ಮಾಡಿದಾಗ ತಹಶೀಲ್ದಾರ್ ಅಕ್ಕಿಯ ಜೊತೆ ಕಡಲೆ ಬೀಜ ಮೂಟೆಗಳು ಮತ್ತು ಖಾಲಿ ಚೀಲಗಳು ಇರುವುದಾಗಿ ವಿಚಾರಣೆಯಲ್ಲಿ ತಿಳಿಸಿ ಆಹಾರ ನಿರೀಕ್ಷಕ ಪ್ರಕಾಶ್ ಕ್ಯಾಂಟರ್ ಮತ್ತು ಅಕ್ಕಿಯನ್ನು ಜಪ್ತಿ ಮಾಡಿಕೊಂಡು ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸೂಚಿಸುವುದಾಗಿ ಹೇಳಿಕೆಯಲ್ಲಿ ಹೇಳಿದ್ದಾರೆ. ನಂತರ ನಿವೃತ್ತ ಸೈನಿಕರನ್ನು ವಿಚಾರಣೆ ನಡೆಸಿದಾಗ ಅವರು ನೀಡಿದ ಸಂಪೂರ್ಣ ವರದಿ, ಪತ್ರಿಕಾ ವರದಿ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲನೆ ನಡೆಸಿದ ನಂತರ ತಾಲೂಕು ಆಹಾರ ನಿರೀಕ್ಷಕ ಪ್ರಕಾಶ್ ರವರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ತಹಶೀಲ್ದಾರ್ ಮತ್ತು ಆಹಾರ ನಿರೀಕ್ಷಕರು ನೀಡಿದ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುವ ಬಗ್ಗೆ ರಾಜ್ಯ ಆಯುಕ್ತರಿಗೆ ಸಲ್ಲಿಸಿದ ವರದಿಯಲ್ಲಿ ಉಪನಿರ್ದೇಶಕರು ವಿವರಿಸಿದ್ದರು. ಕೇಂದ್ರ ಸ್ಥಾನಕ್ಕೆ ನಿಯೋಜನೆ ಮಾಡಿದರೂ ಹಾಜರಾಗದ ಪ್ರಕಾಶ್. ಉಪನಿರ್ದೇಶಕರ ವರದಿಯ ನಂತರ ಪ್ರಕರಣದ ಸಮಗ್ರ ತನಿಖೆ ನಡೆಸಲು ಆರೋಪಿತ ನೌಕರರನ್ನು ಉಲ್ಲೇಖ 3ರಲ್ಲಿ ಆಯುಕ್ತರ ಕಚೇರಿ ಆಡಳಿತ ಶಾಖೆಯಲ್ಲಿ ಕರ್ತವ್ಯ ಮಾಡಲು ನಿಯೋಜನೆ ಮಾಡಿದ್ದು ಈ ತಹಲ್ವರೆಗೂ ಕಚೇರಿಗೆ ಹಾಜರಾಗಿ ವರದಿ ಮಾಡಿಕೊಂಡಿಲ್ಲ. ಮಾಧ್ಯಮದಲ್ಲಿ ಪ್ರಕಟವಾಗಿರುವ ಸುದ್ದಿ ವಿಡಿಯೋಗಳನ್ನು ಪರಿಶೀಲಿಸಲಾಗಿ ಹಾಗೂ ಮೇಲಾಧಿಕಾರಿಗಳ ಸೂಚನೆಯಂತೆ ಕ್ರಮ ವಹಿಸುವ ಬದಲಾಗಿ ಜಪ್ತಿ ಮಾಡಿರುವ ಸರ್ಕಾರದ ಪಡಿತರವನ್ನು ದುರುಪಯೋಗಪಡಿಸಿಕೊಂಡಿರುವುದರ ಆರೋಪದ ಜೊತೆಯಲ್ಲಿ ಇಲಾಖಾ ಮುಖ್ಯಸ್ಥರ ಆದೇಶವನ್ನು ಪಾಲನೆ ಮಾಡದೆ ಅಶಿಸ್ತು ನಿರ್ಲಕ್ಷ್ಯತೆ ಹಿನ್ನೆಲೆಯಲ್ಲಿ ರಾಜ್ಯ ಆಯುಕ್ತರು ಅಮಾನತು ಮಾಡಿ ಇಂದು ಆದೇಶ ಹೊರಡಿಸಿದ್ದಾರೆ. ಅಮಾನತು ಆದ ಚಿಂತಾಮಣಿಯ ಆಹಾರ ನಿರೀಕ್ಷಕ ಪ್ರಕಾಶ್ ರವರು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಾಗ ಭಾರೀ ಅವ್ಯವಹಾರ ನಡೆಸಿದ್ದು ಅವರ ವಿರುದ್ಧ ಮತ್ತಷ್ಟು ತನಿಖೆ ನಡೆಸುವಂತೆ ನಿವೃತ್ತ ಸೈನಿಕ ಶಿವಾನಂದ್ ಆಗ್ರಹಿಸಿದ್ದಾರೆ.